ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ಯಾರಿಯಲ್ಲಿ ಒಂದು ಡ್ರೆಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಒಬ್ಬರು ಒಂದು ತಿಂಗಳು ಮುಂಚೆ ಕೊಟ್ಟಿದ್ದರು, ತುಂಬ ಟೈಮ್ ಆಯಿತು ಕೊಟ್ಟು. ಇವತ್ತು ಅದನ್ನ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಟಿಚ್ಚಿಂಗ್ದು ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪ ಆಗೋ ಥರ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ನಾನು ನೆರಿಗೆ ಇಟ್ಟಿದ್ದೀನಿ, ಆಮೇಲೆ ಕಪ್ಸ್ ಇಟ್ಬಿಟ್ಟು ಸ್ಟಿಚ್ ಮಾಡಿರೋದು. ಕಪ್ಸ್ ಇಟ್ಟರೆ ಸ್ವಲ್ಪ ಶೇಪಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ ಡ್ರೆಸ್ಸು, ಹಾಗಾಗಿ ಕಪ್ಸ್ ಇಟ್ಟಿದ್ದೀನಿ. ಸ್ಯಾರಿಯಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಹಾಗಾಗಿ ಜಾಸ್ತಿ ವರ್ಕ್ ಇರೋದನ್ನ ಸ್ವಲ್ಪ ಮೇಲ್ಗಡೆ ಇಟ್ಬಿಟ್ಟು ಕೆಳಗಡೆ ಪ್ಲೈನಲ್ಲಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಡ್ರೆಸ್. ಲಾಸ್ಟಿಗಂತೂ ಅವರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗಂತೂ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸೋದೇ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ರೆಡಿ ತೊಗೊಂಡ್ರೆ ಫಿಟ್ಟಿಂಗ್ ಕರೆಕ್ಟ್ ಇರಲ್ಲ, ಹಾಗಾಗಿ ಎಲ್ಲರೂ ಪೀಸಲ್ಲೇ ಅವ್ರವ್ರಿಗೆ ಹೇಗೆ ಬೇಕೋ ಆ ಥರ ಇಷ್ಟಪಟ್ಟು ಸ್ಟಿಚ್ ಮಾಡ್ಕೊಬೋದು. ಈ ಸ್ಯಾರಿ ವೈಟ್ ಕಲರ್ ಆಗಿದ್ದರಿಂದ ಅದರಲ್ಲಿ ಗ್ರೀನ್ ಮತ್ತು ವೈಟು ರೆಡ್ ಕಲರಲ್ಲಿ ಎಂಬ್ರಾಯ್ಡ್ರಿ ಇತ್ತಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಟಿಚ್ ಆದಮೇಲಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗೂ ತುಂಬ ಇಷ್ಟ ಆಯಿತು. ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ವಿಡಿಯೋ ಲೈಕ್ ಮಾಡಿದರೆ ನನಗೆ ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕೋಕ್ಕೆ ಇನ್ನೂ ತುಂಬ ವಿಡಿಯೋ ಹಾಕಬೇಕಂತ ಅನಿಸುತ್ತೆ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಡ್ರೆಸ್ ಫುಲ್ ರೆಡಿಯಾಗಿದೆ. ಐರನ್ ಹಾಕ್ತಾ ಇದ್ದೀನಿ. ಐರನ್ ಹಾಕಿದರೆ ಮಾತ್ರ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಹಾಗಾಗಿ ಐರನ್ ಹಾಕ್ತಾ ಇದ್ದೀನಿ. ಬ್ಯಾಕಲ್ಲಿ ನಾನು ಈ ಥರ ಹನಿ ಡ್ರಾಪ್ ಥರ ಡಿಸೈನ್ ಇಟ್ಟಿದ್ದೀನಿ. ಸ್ವಲ್ಪ ಡೀಪ್ ಬೇಕು ಅಂತ ಹೇಳಿದರು, ಹಾಗಾಗಿ ಸ್ವಲ್ಪ ಡೀಪ್ ಜಾಸ್ತಿನೇ ಇಟ್ಟಿದ್ದೀನಿ. ಅವ್ರಿಗೆ ತುಂಬಾ ಡೀಪ್ ಇಷ್ಟ, ಹಾಗಾಗಿ ಡೀಪ್ ಇಟ್ಟಿದ್ದೀನಿ. ಹಾಗೆ ಫುಲ್ ಸ್ಲೀವ್ ಇಟ್ಟಿದ್ದೀನಿ. ಫುಲ್ ಸ್ಲೀವ್ ಇವಾಗ ಫ್ಯಾಷನ್ ಆಗಿದೆ, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್ಸಿಗೆ. ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ. ಚೆನ್ನಾಗಾಗಿದೆಯಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಬಾಯ್.